ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವರ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಒಂದು ಜಾಬ್ ಕನ್ಫರ್ಮ್ ಆಗಿದೆ. ಅದು ಯಾವ್ದಪ್ಪಾ ಅಂತಂದ್ರೆ ವಾಯುಪಡೆ. ವಾಯುಪಡೆ ಅಂದ್ರೆ ಏರ್‌ಫೋರ್ಸ್ ಅಲ್ಲಿ ಒಂದು ಜಾಬ್ ಕನ್ಫರ್ಮ್ ಆಗಿದೆ. ಯಾವ್ದಂತಂದ್ರೆ MTS ಅಂತೇಳಿ ಒಂದು ಜಾಬ್ ಕನ್ಫರ್ಮ್ ಆಗಿದೆ. ಅದರಲ್ಲಿ ಏನ್ ಮಾಹಿತಿ ಇದೆ ಅಂತ ಹೇಳಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಯಾರು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಏನಂತ ಹೇಳಿ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಓಕೆ, ಈಗ ಫಸ್ಟ್ ಬಂದ್ಬಿಟ್ಟು ಅದರಲ್ಲಿ ಏನಿದೆ ಅಂತಂದ್ರೆ ಅದನ್ನ ಅರ್ಜಿ ಕರೆದಿರುವಂತಹದ್ದು. ಎದ್ರ ಮೇಲೆ ಕರೆದಾರೆ ಅಂತಂದ್ರೆ ಅರ್ಜಿ ನಿಮಗೆ 10ನೇ ತರಗತಿ ಆಗಿದ್ರೆ ಸಾಕು. ಅದರ ಮೇಲೆ ನಿಮಗೆ ಅರ್ಜಿ ಕರೆದಿದ್ದಾರೆ. 10ನೇ ತರಗತಿ ಆದ್ರೆ ಸಾಕು. ಓಕೆ, ಇನ್ನು ವಯಸ್ಸಿನ ಮಿತಿ ಬಂದ್ಬಿಟ್ಟು UR ಜನರಲ್‌ದವರಿಗೆ 18ರಿಂದ 25ರವರೆಗೆ ಮತ್ತು OBC ದವರಿಗೆ 18ರಿಂದ 28ರವರೆಗೆ ಮತ್ತು SC ST ದವರಿಗೆ 18ರಿಂದ 30ರವರೆಗೆ ವಯಸ್ಸಿನ ಮಿತಿ ಇರ್ತದೆ. ಮತ್ತು ಅದರಲ್ಲಿ ನಿಮಗೆ ನೆಕ್ಸ್ಟ್ ಏನು ಬರ್ತದೆ ಅಂತಂದ್ರೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕೆಂಬುದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತಂದ್ರೆ ಅದನ್ನ ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಮತ್ತು ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಇರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆಫ್ಲೈನ್ ಮೂಲಕ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಏನು ಮಾಡ್ಬೇಕು, ನೀವು ಅಪ್ಲಿಕೇಶನ್ ಹಾಕಿ ಅದನ್ನ ಸರಿಯಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿದ ನಂತರ ನೀವು ಏನು ಮಾಡ್ಬೇಕಂತಂದ್ರೆ ಅದನ್ನ ಯಾವ ಲೊಕೇಶನ್ಗೆ ಕಳಿಸ್ಬೇಕಂದ್ರೆ ಇದು ಬರುವಂತಹ ಜಾಬ್ ಲೊಕೇಶನ್ ಎಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ 60 ವರ್ಷಗಳ ಕಾಲ ನಿಮಗೆ ಏನಿರ್ತದ ಜಾಬ್ ಇರ್ತದೆ. 60 ವರ್ಷದವರೆಗೆ ನಿಮ್ಮ ವಯೋಮಿತಿ 60 ಆಗೋವರೆಗೆ ನಿಮ್ಗೆ ಜಾಬ್ ಇರ್ತದೆ. ಇದು ಪರ್ಮನೆಂಟ್ ಹುದ್ದೆ ಆಗಿರ್ತದ. ಇಲ್ಲಿ ನಿಮ್ಗೆ ಏನು ಅನಿಸ್ತದ, MTS ಇದು ಪೋಸ್ಟ್ ಕಡಿಮೆ ಇರ್ತದ, ಇದನ್ನ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಭಾಳ ಜನ ಹಾಕಿರ್ತಾರೆ ನಮ್ಮ ಜಾಬ್ ಇದ್ರೊಳಗೆ ಆಗಂಗಿಲ್ಲ ಅಂತ ನಿಮ್ಗೆ ಡೌಟ್ ಇರ್ತೈತಿ. ಬಟ್ ಏನಂತಂದ್ರೆ ಎಲ್ಲರೂ ಇದೇ ರೀತಿ ಹೇಳಿ ಬಿಟ್ಟಿರ್ತಾರೆ. ನೀವು ಹಾಕಿದ್ರಿ ಅಂತಂದ್ರೆ ಆಫ್ಲೈನ್ ಮೂಲಕ ಅರ್ಜಿ ಹಾಕಿದ್ರಿ ಅಂತಂದ್ರೆ ಸೆಲೆಕ್ಷನ್ ಆಗೋದು ಗ್ಯಾರಂಟಿ ಇರ್ತದೆ. ನೀವು ಸ್ವಲ್ಪ ಸರಿ ಸ್ಟಡಿ ಮಾಡ್ರಿ. ಎಲ್ಲ ಆಲ್ಮೋಸ್ಟ್ ಸ್ಟಡಿ ಮಾಡ್ತಿರ್ತೀರಿ. ಜಸ್ಟ್ ಇದಕ್ಕೊಂದು ₹50 ಅಥವಾ ₹100 ಖರ್ಚು ಮಾಡಿಬಿಟ್ರಿ ಅಂದ್ರೆ ಇದು ನಿಮ್ಮ ಜಾಬ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಆ ಕಾರಣಕ್ಕಾಗಿ ಏನು ಮಾಡ್ರಿ ಅಂತ ಎಲ್ಲರೂ ಈ ಅಪ್ಲಿಕೇಶನ್ನ ಹಾಕ್ಕೊಡ್ರಿ. ನಂತರ ಇದು ನೀವು ಅಪ್ಲಿಕೇಶನ್ ಲೊಕೇಶನ್ ಎಲ್ಲಿಗೆ ಹಾಕ್ಬೇಕಂತ ಅಂಚೆ ಕಚೇರಿ ಮೂಲಕ, ಪೋಸ್ಟ್ ಆಫೀಸ್ ಮೂಲಕ ಅಪ್ಲಿಕೇಶನ್ ಯಾವ ಲೊಕೇಶನ್ಗೆ ಹಾಕ್ಬೇಕಂತಂದ್ರೆ ಇದು ಕಂಪೋನೆಂಟ್ IIM ಅಂಡ್ IIF, ಇದು ವಿಮನಾಪುರ್ PO ಬೆಂಗಳೂರು 560017 ಈ ಲೊಕೇಶನ್ಗೆ ನೀವು ಏನು ಮಾಡ್ಬೇಕಂತಂದ್ರೆ ಈ ಅಪ್ಲಿಕೇಶನ್ನ ಹಾಕ್ಬೇಕಾಗ್ತದೆ. ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಜೂನ್ 23, 2026ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದು ಮತ್ತೆ ಎಂಡ್ ಆಗ್ತದೆ ಅಂದ್ರೆ ಜುಲೈ 27ರಂದು ಇದು ಅಪ್ಲಿಕೇಶನ್ ಏನಾಗ್ತದೆ, ಎಂಡ್ ಆಗ್ತದೆ. ಯಾರು ಇದರ ಏರ್‌ಫೋರ್ಸ್ ಆಗಬೇಕು ಅನ್ನೋ ಕನಸನ್ನು ಹೊಂದ್ಕೊಂಡಿದ್ರಿ ಅವರೆಲ್ಲ ಏನು ಮಾಡ್ರಿ, ಈ ಅಪ್ಲಿಕೇಶನ್ ಹಾಕಿ ನಿಮ್ಮ ಕನಸಿನ ಹುದ್ದೆಯನ್ನು ಸೇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದು ವಿಷಯ ಏನಂತಂದ್ರೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರಲ್ಲಿ ಜಸ್ಟ್ ಬರೀ ನಿಮಗೆ ಜಾಬ್ಗಳ ಮಾಹಿತಿ ಮಾತ್ರವಲ್ಲ, ಗಣಿತ ತರಗತಿ ಇರ್ತದೆ, SSC GD ಗಣಿತ ತರಗತಿ. SSC ಅಂದರೆ SSC ಅಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಸ್ ಆಲ್ಮೋಸ್ಟ್ ಎಲ್ಲನೂ ಬರ್ತದೆ. ಈಗ ಆರ್ಮಿ, BSF, CRPF, CISF, ITBP, ಅಸ್ಸಾಂ ರೈಫಲ್, ಇವೆಲ್ಲ MTS, ಇವೆಲ್ಲ CHS ಆಯಿತು, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗಾಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಟಾಪಿಕ್ಗಳನ್ನ ಕ್ಲಾಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಿರ್ತೀನಿ. ನಿಮಗೆ ಮ್ಯಾಥ್ಸ್ ಕ್ಲಾಸು ಸಿಗ್ತಾವ, ರೀಸನಿಂಗ್ ಕ್ಲಾಸು ಸಿಗ್ತಾವ, ನಿಮಗೆ ಎಲ್ಲ ಜಾಬ್ಗಳ ಮಾಹಿತಿ ಸಿಗ್ತದೆ. ಸಾಧ್ಯವಾದರೆ ಇನ್ನು GK ಕ್ಲಾಸ್ ಕೂಡ ಮಾಡಬೇಕಂತ ಪ್ಲ್ಯಾನನ್ನು ಹಾಕಿದ್ದೀನಿ. ಅದನ್ನು ಕೂಡ ನಿಮಗೆಲ್ಲ ಮಾಡಿಕೊಡ್ತೀನಿ. ಇವೆಲ್ಲವೂ ನಿಮಗೆ ಒಂದೇ ಚಾನಲಲ್ಲಿ ಸಿಗ್ತಾವ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.